ಹೀಗೆ ಬೀರುವಿನಲ್ಲಿದ್ದ 250 ಗ್ರಾಂ ಬಂಗಾರ, 3 ಲಕ್ಷ ರೂಪಾಯಿ ನಗದು ಕಳುವಾಗಿರೋದನ್ನ ಕಂಡು ಕಣ್ಣೀರಿಡ್ತಾ ಇರೋ ಮಹಿಳೆ. ಇನ್ನೊಂದು ಕಡೆ ಮನೆಯಲ್ಲಿಟ್ಟಿದ್ದ 1 ಲಕ್ಷ ರೂಪಾಯಿಗಳ ಚೀಟಿ ಹಣ, 1 kg ಬೆಳ್ಳಿ, ಉಂಗುರ ಕಳ್ಳತನ ಆಗಿರುವಂಥ ವಿಚಾರ ತಿಳಿದು ಅಸಹಾಯಕನಂತೆ ನಿಂತಿರೋ ಯುವಕ. ಈ ಸರಣಿ ಕಳ್ಳತನದ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ. ಅಂದಹಾಗೆ ಭಾನುವಾರ ರಾತ್ರಿ ಅಮಾವಾಸ್ಯೆ ಎಂದು ಗ್ರಾಮಸ್ಥರೆಲ್ಲ ಕೊಂಚ ಬೇಗನೆ ಆರಾಮಾಗಿ ಮಲಗಿದ್ರು. ಈ ವೇಳೆ ಅಗಲಗುರ್ಕಿ ಗ್ರಾಮಕ್ಕೆ ದೆವ್ವಗಳಂತೆ ಎಂಟ್ರಿ ಕೊಟ್ಟಿದ್ದ ಖತರ್ನಾಕ್ ಕಳ್ಳರು ನೇರವಾಗಿ ಗ್ರಾಮದ ರವಿಕುಮಾರ್ ಅನ್ನೋರ ಮನೆಗೆ ನುಗ್ಗಿದ್ದಾರೆ. ರವಿ ಕುಟುಂಬದವರು ರಾತ್ರಿ ವೇಳೆ ಕೆಳಗಡೆ ಮಹಡಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಮೇಲಿನ ಮಹಡಿಯಲ್ಲಿ ಮಲಗ್ತಾ ಇದ್ರು. ಇದನ್ನೇ ಅರಿತಿದ್ದಂತಹ ಹೊಂಚು ಹಾಕಿ ಕುಳಿತಿದ್ದ ಕಳ್ಳರು ಮಧ್ಯರಾತ್ರಿ ಮನೆಯ ಬೀಗ ಮುರಿದು ಬೀರುನಲ್ಲಿದ್ದ ಬಟ್ಟೆಗಳನ್ನೆಲ್ಲ ಚಲಾಪಿಲ್ಲಿ ಮಾಡಿ ಲಾಕರ್ನಲ್ಲಿದ್ದ 250 ಗ್ರಾಂ ಬಂಗಾರದ ಆಭರಣಗಳು, 3 ಲಕ್ಷ ರೂಪಾಯಿ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಇನ್ನು ಬೆಳಗಿನ ಜಾವ ಎದ್ದು ಮನೆಯ ಬಾಗಿಲು ನೋಡಿದಾಗ ಬಾಗಿಲಿನ ಬೀಗ ಮುರಿದು ಬಿದ್ದು ಬೀರುವಿನಲ್ಲಿಟ್ಟಿದ್ದ ಬಂಗಾರ, ಹಣ ಕಳ್ಳತನ ಆಗಿರೋದು ಕಂಡು ದಂಗಾಗಿದ್ದಾರೆ. ಇಲ್ಲೆಲ್ಲ ಇದು ಇಟ್ಟಿತ್ತು ಲಾಂಚ್ ಚೈನು ಮತ್ತೆ ಇದು ಇಲ್ಲಿಟ್ಟಿದ್ದೆ, ಸೀರೆಗಳಿಂದ ಇಟ್ಟಿದ್ದೆ, ಕರಿಮಣಿ ಚೈನು, ಲಾಂಚ್ ಚೈನು ಮತ್ತೆ ನಕ್ಲಿಸು, ಬಳೆ ಎಲ್ಲ ಅದು ಇದು ಒಲೆ ಎಲ್ಲ ಅಲ್ಲಿ 1-2 ಜೊತೆ ಒಲೆ ಮತ್ತೆ ಇದೆಲ್ಲ ಇಲ್ಲಿಟ್ಟಿದ್ದೆ, 1-2-3 ಜೊತೆ ಒಲೆ. ಸರ್ ನಮ್ಮನೆ ಇದೆಲ್ಲ ಒಡವೆ ಮತ್ತೆ ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಏನೇನಿತ್ತು? ಇದು ಗೋಲ್ಡ್ ಮತ್ತು 3 ಲಕ್ಷ ರೂಪಾಯಿಗೆ ಚೀಟಿದು ಕಾಸಿತ್ತು, ಅದೆಲ್ಲ ತೊಗೊಂಡೋಗಿದ್ದಾರೆ. ನಾನು ಪರ್ಸಲ್ಲಿ ಸ್ವಲ್ಪ ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿದ್ದಾರೆ. ಮತ್ತು ಲಂಚ್ ಚೈನು, ನೆಕ್ಲೆಸ್ ಎಲ್ಲ ಇತ್ತು, ಎಲ್ಲ ತೊಗೊಂಡೋಗಿದ್ದಾರೆ. ಮನೆಯಲ್ಲಿ ಇದ್ವಿ ಸರ್, 11 ಗಂಟೆವರೆಗೂ ಇದ್ವಿ. ನಾವು ಮಲಗೋದು ಮೇಲೆ ಮಲಗ್ತೀವಿ, ಕೆಳಗಡೆ 11 ಗಂಟೆವರೆಗೂ ಇದ್ದು ಬೀಗ ಹಾಕ್ಕೊಂಡು ಮಾಮೂಲಿ ಯಾವಾಗ ಥರನೇ ಮೇಲೆ ಹೋಗಿ ಮಲಗಿದ್ವಿ. ಮತ್ತು 4 ಗಂಟೆ ಕೆಳಗಡೆ ಬಂದು ನೋಡೋಷ್ಟೊಳಗಡೆ ಬೀಗ ಎಲ್ಲ ಓಪನ್ ಆಗಿತ್ತು. ಬಾಗ್ಲ 3 ಲಕ್ಷ ರೂಪಾಯಿ ಮೇಲೆ ಇತ್ತು ಸರ್. ಚೀಟಿ ಎತ್ತಿದ್ವಿ, ಚೀಟಿ ಕಾಸೆಲ್ಲ ಮನೆಯಲ್ಲೇ ಇತ್ತು. ಗೋಲ್ಡ್ ಒಂದು 250 ಗ್ರಾಮ್ ಮೇಲೇನೆ ಇತ್ತು ಸರ್. ಲಾಂಗ್ ಚೈನು, ನೆಕ್ಲೆಸ್ಸು ಮತ್ತು ಓಲೆದು ಜಾಸ್ತಿ ಸೆಟ್ ಇತ್ತು ಸರ್. ಎರಡು ಚೈನ್ ಇತ್ತು, ಅವ್ರದ್ದು ಒಂದು ಉಂಗುರ, ನಂದೊಂದು ಉಂಗುರ. ಓಲೆಗಳು ಜಾಸ್ತಿ ಇದ್ದವು ಸರ್. 3 ಚೈನ್ ಒಂದಿತ್ತು. ಇಲ್ಲ, ಏನು ಸೌಂಡ್ ಏನು ಕೇಳಿಸ್ಲಿಲ್ಲ. 4 ಗಂಟೆಗೆ ಬಂದಾಗಲೇ ಗೊತ್ತಾಗಿದ್ದು. ಸರ್ ಎಲ್ಲ ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಸರ್. ಇಲ್ಲಿ ದಿವಾನ್ ಮುಂದೆ ಹಾಕಿದ್ವಿ, ಅದೆಲ್ಲ ಹಿಂದೆ ಎಳ್ದು ಎಲ್ಲ ಇದರಲ್ಲಿ ನಮ್ಮ ಇದಾಕ್ಬಿಟ್ಟಿದ್ದಾರೆ. ಗಾಡಿ ಓಪನ್ ಆಗಿತ್ತು, ಗೊತ್ತಿಲ್ಲ ಸರ್ ಏನರಲ್ಲಾಗಿದೆ ಅಂತ. ಅದು ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಎಲ್ಲನೂ. ಬಟ್ಟೆಗಳೆಲ್ಲ ಎಲ್ಲ ಚಲಪಿಲ್ಲಿ ಸೀರೆಗಳನ್ನೆಲ್ಲ ಕಿತ್ಬಿಟ್ಟು ಅದರಲ್ಲೆಲ್ಲ ಒಳಗಡೆ ಎಲ್ಲ ಕಿತ್ತು ನೋಡಿದ್ದಾರೆ ಎಲ್ಲನೂ. ಗೊತ್ತಿಲ್ಲ ಸರ್, ಅಲ್ಲಿ ಓಡಾಡ್ತಾ ಇರ್ತಾರೆ ಈ ಕಡೆಗೆ ಸಿಮೆಂಟ್ ಕೆಲಸದವರು, ಅವರು ಇವರು ಎಲ್ಲ ಯಾರಂತ ಹೇಳೋದು. ಜಾಸ್ತಿ ಜನನೇ ಯಾರು ಓಡಾಡ್ತಾ ಇರ್ತಾರೆ, ಜಾಸ್ತಿ ಜನ ಒಂದು ದಿನಕ್ಕೊಂದು 10-15 ಜನ ಓಡಾಡ್ತಾ ಇರ್ತಾರೆ ಈ ಕಡೆ. ನಮ್ಗೆ ಯಾರು ಪರಿಚಯನೇ ಇಲ್ಲ, ಬೇರೆ ಸ್ಟೇಟ್ ಅವ್ರು ಅನ್ಸುತ್ತೆ ಅವರು, ಗೊತ್ತಿಲ್ಲ ಯಾರಂತ ಸರ್. ಗೊತ್ತಿಲ್ಲ, ಆ ಕಡೆ ಮನೆಯಲ್ಲಿ ಒಂದು ಅಂತ ಹೇಳಿದ್ರು, ಅವರೊಬ್ಬರು ಮನೆಯಲ್ಲಿ. ನಮ್ಮವ್ರ ಹೆಸರು ರವಿ, ನನ್ನ ಹೆಸರು ಉಮಾ. ಸರ್ ನಾನು ಕೆಂಪೇಗೌಡ ಕಾಲೇಜಲ್ಲಿ ಅಸಿಸ್ಟೆಂಟ್ ಲೈಬ್ರರಿಯನ್ ಆಗಿದ್ದೀನಿ. ನಮ್ಮವರು ಗೌರಿಬಿದನೂರು ಕಾಲೇಜ್, ITI ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ. ಇನ್ನು ಅಗಲಗುರ್ಕಿ ಗ್ರಾಮದಲ್ಲಿ ಒಂದೇ ದಿನ ಸರಣಿ ಕಳ್ಳತನ ಆಗಿದ್ದು, ಮನೋಜ್ ಯಾದವ್ ಅನ್ನೋರು ತಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ವಾಸವಾಗಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ಅಮಾವಾಸ್ಯೆಯಂದು ತನ್ನ ಅಜ್ಜಿಯ ಮನೆಗೆ ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಖತರ್ನಾಕ್ ಕಳ್ಳರು ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ 1 kg ಬೆಳ್ಳಿ, 8 ಗ್ರಾಂ ಬಂಗಾರದ ಉಂಗುರ, 1 ಲಕ್ಷ ರೂಪಾಯಿ ಹಣ, ಚೀಟಿ ಹಣ ಕದ್ದು ಪರಾರಿಯಾಗಿದ್ದಾರೆ. ಇದೇ ಲಾಕರಲ್ಲೇ ಕ್ಯಾಶ್ ಇಟ್ಟಿದ್ದೆ, ಮತ್ತೆ ಗೋಲ್ಡ್ ರಿಂಗ್ ಒಂದಿತ್ತು, ಬೆಳ್ಳಿ ಐಟಮ್ ಇಲ್ಲಿ ಮತ್ತೆ ಈಗ 2 ಟನ್ ಬೆಳ್ಳಿ ಐಟಮ್ ಇತ್ತು. ಇದೇ ಲಾಕರಲ್ಲೇ ಇದ್ದಿದ್ದು. ನಮ್ದು ಅಗಲಗುರ್ಕಿ. ನಿನ್ನೆ ನೈಟು ಮನೇಲಿ ಇರಲಿಲ್ಲ, ನಾನು ಊರಿಗೆ ಹೋಗಿದ್ದೆ. ಬೆಳಗ್ಗೆ ಬರೋ ಅಷ್ಟರಲ್ಲಿ ಡೋರ್ ಲಾಕ್ ಎಲ್ಲ ಹೊಡೆದು ಮನೆ ಒಳಗಡೆ ಬಂದು ಬೀರದ ಲಾಕ್ ಹೊಡೆದಾಕಿ, ಬೀರಲ್ಲಿ ಕ್ಯಾಶ್ ಇತ್ತು, 1 ಲಕ್ಷ ಕ್ಯಾಶ್ ಇತ್ತು, ಒಂದು ಗೋಲ್ಡ್ ರಿಂಗ್ ಇತ್ತು, 8 ಗ್ರಾಮ್ ರಿಂಗ್ ಇತ್ತು, ಮತ್ತು 1 kgವರೆಗೂ ಬೆಳ್ಳಿ ಇತ್ತು. ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ತೆಗ್ದಾಕಿ ಡೋರ್ ಹಂಗೆ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ನಿನ್ನೆ ನೈಟು. ಇಲ್ಲ, ನಾನು ಡೈಲಿ ಇರ್ತಿದ್ದೆ. ನಿನ್ನೆ ಒಂದು ಫಂಕ್ಷನ್ ಇತ್ತು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನಿನ್ನೆ ಸಾಯಂಕಾಲ ಹೋಗಿದ್ದಿದ್ದು. ಬೆಳಗ್ಗೆ ಬರೋ ಅಷ್ಟರಲ್ಲಿ ಈ ಥರ ಆಗಿದೆ. ಸರ್ ಅದು ಮಿಡ್-ನೈಟ್ ಅವ್ರಿಗೆ ಆಗಿರುತ್ತೆ, ನಮಗೂ ಐಡಿಯಾ ಇಲ್ಲ. ಡೋರು ಲಾಕ್ ಬೆಂಡ್ ಮಾಡಿದ್ದಾರೆ. 2 ಡೋರ್ ಇದೆ, ಒಂದು ಸೇಫ್ಟಿ ಡೋರ್ ಒಂದಿದೆ, ನಾರ್ಮಲ್ ಡೋರ್ ಒಂದಿದೆ. ಇಲ್ಲ, ನಾನು ಒಬ್ಬನೇ ಇರೋದು. ಬೆಳಗ್ಗೆ ನಾನು ಊರಿಂದ ಬಂದೆ, ಬರೋ ಅಷ್ಟರಲ್ಲಿ 2 ಡೋರು ಓಪನಲ್ಲಿ ಇತ್ತು. ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ನಾನು ಬರಲಿಲ್ಲ, ಮತ್ತೆ ಪಕ್ಕದ ಮನೇಲಿ ಹೋಗಿ ಕೇಳಿ
ಅಷ್ಟರಲ್ಲಿ ಬೇರೆ ಕಡೆ ಆಗಿತ್ತು. ನಮ್ಮೂರಲ್ಲಿ ಇದು 2ನೇ ಮನೆ ನಮ್ಮದು. ಅಲ್ಲಾಗಿತ್ತು, ಮತ್ತು ಅಲ್ಲೇ ಇದ್ದರು ಪೊಲೀಸರು. ಅವ್ರಿಗೆ ಹೋಗ್ಬಿಟ್ಟು ಮತ್ತು ಅವ್ರನ್ನ ಕರ್ಕೊಬಂದು ಅವ್ರ ಜೊತೆಲೆ ಒಳಗಡೆ ಬಂದಿದ್ದು. ಸೊ ಎಷ್ಟೆಷ್ಟು ಏನು ಹೋಗಿದೆ? ಬೆಳ್ಳಿ 1 kg ಹೋಗಿದೆ, ಬೆಳ್ಳಿ 1 ಲಕ್ಷವರೆಗೂ ಕ್ಯಾಶ್ ಇತ್ತು ಸರ್. ಚೀಟಿ ಅಮೌಂಟ್ ಇತ್ತು, ಕ್ಯಾಶ್ 1 ಲಕ್ಷವರೆಗೂ ಇತ್ತು, ಒಂದು ರಿಂಗ್ ಇತ್ತು, ಗೋಲ್ಡ್ ರಿಂಗು, ಮತ್ತು ಬೆಳ್ಳಿ 1 kgವರೆಗೂ ಇತ್ತು. ಯಾರ ಮೇಲೆ ಡೌಟ್ ಇದೆಯಾ ಅಥವಾ ಅನುಮಾನ? ಇನ್ನು ಅಗಲಗುರ್ಕಿ ಗ್ರಾಮದಲ್ಲಿ ಒಂದೇ ದಿನ ರಾತ್ರಿ ಸರಣಿ ಕಳ್ಳತನವಾಗಿದ್ದ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮನೆಯ ಮಾಲೀಕರಿಂದ ದೂರು ಪಡೆದು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ವಿರುದ್ಧ ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.